ಸೊ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಯುವರ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕ್ಲೋಸಿಂಗ್ ಬಗ್ಗೆ. ತುಂಬ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅದಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಎನ್ಕರೇಜ್ ತೋರಿಸ್ತಿದ್ದೀರಾ ಅವರಿಗೆಲ್ಲ ಧನ್ಯವಾದ ಹೇಳ್ತಾ, ಸೊ ಯಾರು ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ. ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ದಿ ನೋಟಿಫಿಕೇಶನ್. ಸೊ ಈ ಟಾಪಿಕ್ಗೆ ಹೋಗೋಣ. ವೆರಿ ಇಂಪಾರ್ಟೆಂಟ್, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಕ್ಲೋಸಿಂಗ್. ಸೊ ತುಂಬ ಜನ ಸ್ಟ್ರಗಲ್ ಆಗದೆ ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಪ್ರೆಸೆಂಟೇಷನ್ ಕಲೀರಿ, ಪ್ರೆಸೆಂಟೇಷನ್ ಕಲ್ತವ್ರು ಮಾತ್ರ ಟೀಮ್ ಬಿಲ್ಡ್ ಮಾಡೋಕ್ಕೆ ಸಾಧ್ಯ, ಟೀಮ್ ಬಿಲ್ಡ್ ಮಾಡೋದು ಮಾತ್ರ ಲೀಡರ್ ಆಗೋಕ್ಕೆ ಸಾಧ್ಯ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಆದರೆ ಪ್ರೆಸೆಂಟೇಷನಲ್ಲಿ ತುಂಬ ಜನ ಬರೀ ಇನ್ಫಾರ್ಮೇಷನ್ ಪ್ರೊವೈಡರ್ ಆಗಿದ್ದಾರೆ ಹೊರತು ಕ್ಲೋಸಿಂಗ್ ಬರ್ತಾ ಇಲ್ಲ. ಅವ್ರಿಗೆ ಗೊತ್ತಿದೆ ಕಂಪ್ನಿ ಏನು ಇನ್ಫಾರ್ಮೇಷನ್ ಕೊಡುತ್ತೆ, ಕಂಪ್ನಿ ಬಿಸ್ನೆಸ್ ಪ್ಲಾನ್ ಇದೆ, ಪ್ರಾಡಕ್ಟ್ ಪ್ಲಾನ್ ಏನಿದೆ, ಅದನ್ನು ತೊಗೊಂಡು ಹೋಗ್ತಾರೆ, ಜನಗಳ ಮುಂದೆ ಇಡ್ತಾರೆ. ಬಟ್ ಕ್ಲೋಸಿಂಗ್ ಮಾಡ್ತಾನೆ ಇವತ್ತು ಹೊರಗಡೆ ಬರ್ತಾ ಇದ್ದಾರೆ. ಯಾಕೆ ಅಂದರೆ ದೇ ಓನ್ಲಿ ಥಿಂಕ್ ದಟ್ ನಾನು ಇನ್ಫಾರ್ಮೇಷನ್ ಪ್ರೊವೈಡರ್, ನಾನು ಬರೀ ಇನ್ಫಾರ್ಮೇಷನ್ ಕೊಡೋದಷ್ಟೇ ನನ್ನ ಕೆಲಸ ಅಂತ ಕ್ಲೋಸಿಂಗ್ ಬರ್ತಾ ಇಲ್ಲ. ಸೊ ಕ್ಲೋಸಿಂಗ್ ಇಸ್ ಎ ಟೆಕ್ನಿಕ್, ಇಟ್ಸ್ ಎ ಸ್ಕಿಲ್. ಸೊ ಅದನ್ನು ಕ್ಲೀನಾಗಿ ಕಲ್ತ್ಕೊಂಡ್ರೆ 100% ನಾವು ತುಂಬ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯನಿಗೆ 10 ಜನಕ್ಕೆ ಪ್ರೆಸೆಂಟೇಷನ್ ಕೊಡ್ತಿದ್ರೆ 1 ಕ್ಲೋಸಿಂಗ್ ಆಗ್ತಿರುತ್ತೆ, ಒಬ್ಬರಿಗೆ 10 ಜನಕ್ಕೆ ಪ್ರೆಸೆಂಟೇಷನ್ ಮಾಡ್ತಿದ್ರೆ 2 ಕ್ಲೋಸಿಂಗ್ ಆಗುತ್ತೆ, 10 ಜನ ಪ್ರೆಸೆಂಟೇಷನ್ ಮಾಡಿದ್ರೆ ಒಬ್ಬೊಬ್ಬರಿಗೆ 5 ಕ್ಲೋಸಿಂಗ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ದಿ ಇಂಡಿವಿಜುವಲ್ ಯಾವ ರೀತಿ ಕ್ಲೋಸಿಂಗ್ ಟೆಕ್ನಿಕ್ಸ್ನ ಕಲ್ತಿರ್ತಾರೆ, ತಮ್ಮ ಸ್ಕಿಲ್ಸ್ನ ಯೂಸ್ ಮಾಡ್ತಾರೆ, ಅದ್ರ ಮೇಲೆ ಅವರ ಕ್ಲೋಸಿಂಗ್ಸ್ ಡಿಪೆಂಡ್ ಆಗಿರುತ್ತೆ. ಬಟ್ ಅಕಾರ್ಡಿಂಗ್ ಟು ದಿ ವರ್ಲ್ಡ್ ಸ್ಟಾಟಿಸ್ಟಿಕ್ಸ್, ಯಾವುದೇ ಒಂದು ಸೇಲ್ಸಲ್ಲಿ ಮಾತಾಡಿದ್ರೆ ಒಂದು ನಂಬರ್ ಗೇಮಲ್ಲಿ 10ಕ್ಕೆ 3 ಜನ ಕ್ಲೋಸಿಂಗ್, ಇಟ್ಸ್ ಏನಪ್ಪ ಒಂಥರ ಒಂದು ನಂಬರ್ ಗೇಮ್ ಅಂತಾರಲ್ಲ. ಸೊ 10 ಜನ ಭೇಟಿ ಆದರೆ 3 ಕ್ಲೋಸಿಂಗ್ ಆಗಲೇಬೇಕು. ಆಗಿಲ್ಲ ಅಂದರೆ ದೇರ್ ಇಸ್ ಸಮ್ ಪ್ರಾಬ್ಲಮ್. ಅಂದರೆ ನಿಮ್ಮ ಒಂದು ಸ್ಕಿಲ್ಸಲ್ಲಿ ಪ್ರಾಬ್ಲಮ್ ಇದೆ, ನಿಮ್ಮ ಒಂದು ಟೆಕ್ನಿಕ್ಸಲ್ಲಿ ಪ್ರಾಬ್ಲಮ್ ಇದೆ. ಸೊ ಅದನ್ನು ನೀವು ರೆಕ್ಟಿಫೈ ಮಾಡ್ಕೊಂಡ್ರೆ 100% ನೀವು ಒಬ್ಬ ಕ್ಲೋಸರ್ ಆಗ್ತೀರಾ. ಸೊ ಆಲ್ವೇಸ್ ಬಿ ಕ್ಲೋಸಿಂಗ್ ಅಂತಾರೆ ಸೇಲ್ಸಲ್ಲಿ, ABC, ಆಲ್ವೇಸ್ ಬಿ ಕ್ಲೋಸಿಂಗ್ ಅಂತ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಕ್ಲೋಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಇದು. ಸೊ ಇವತ್ತು ನಾನು ನಿಮ್ಗೆ ಹೇಳುತ್ತಿರೋ ಒಂದು 5 ಸ್ಟೆಪ್ಸ್, ಒಂದು 5 ಸಿಂಪಲ್ ಸ್ಟೆಪ್ಸಲ್ಲಿ ಯಾವ ರೀತಿ ಕ್ಲೋಸಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕ್ಲೋಸಿಂಗ್ ಮಾಡಬೇಕಾದ್ರೆ ನೀವು ತಿಳ್ಕೊಬೇಕಾಗಿರೋದು, ಕ್ಲೋಸಿಂಗ್ ಅಂದಿದ ತಕ್ಷಣ ಡೈರೆಕ್ಟಾಗಿ ಹೋಗ್ಬಿಟ್ಟು ಸರ್ ನೀವು ನಮ್ಮ ಎನ್ರೋಲ್ ಆಗಿ, ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿ ಆ ರೀತಿ ಕೇಳೋದಕ್ಕಿಂತ ಹೆಚ್ಚಾಗಿ, ಸೊ ವೆರಿ ಇಂಪಾರ್ಟೆಂಟ್, ಒಂದು ಮನಸ್ಸಲ್ಲಿರಲಿ, ನೀವು ಪ್ರೆಸೆಂಟೇಷನ್ಗೆ ಹೋಗ್ಬೇಕಾದ್ರೆ ನಿಮ್ಮ ಮೈಂಡ್ ಸೆಟ್ ಶುಡ್ ಬಿ ವೆರಿ ಕ್ಲಿಯರ್. ಅಲ್ಲಿ ಅಬ್ಜೆಕ್ಷನ್ಸ್ ಬಂದೇ ಬರುತ್ತೆ. ಸೊ ಅಬ್ಜೆಕ್ಷನ್ ಇಲ್ಲದೇ ಯಾವ ಪ್ರೆಸೆಂಟೇಷನ್ ಇಲ್ಲ. ಅವ್ರು ಅಬ್ಜೆಕ್ಷನ್ ಆಗ್ತಾ ಇಲ್ಲ ಅಂದರೆ ಅವ್ರು ನಿಮ್ಮ ಪ್ರೆಸೆಂಟೇಷನ್ ಕೇಳಿಸ್ಕೊಂತಾನೆ ಇಲ್ಲ ಅಂತ. ಸೊ ನೀವು ಹೋಗ್ತಾ ಇರೋದು ನಿಮ್ಮ ಕಂಪನಿಯ ಬಿಸ್ನೆಸ್ ಪ್ಲಾನ್ ಅಥವಾ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಕೊಡೋದು ಒಂದೇ ಅಲ್ಲ, ನೀವು ಹೋಗ್ತಾ ಇರೋದು ಎದುರುಗಡೆ ಇರುವಂಥ ವ್ಯಕ್ತಿಗೆ ಈ ಒಂದು ಬಿಸ್ನೆಸ್ ಮೇಲೆ, ಪ್ರಾಡಕ್ಟ್ ಮೇಲೆ, ಆಪರ್ಚುನಿಟಿ ಮೇಲೆ ನಾನಾ ಡೌಟ್ಸ್ಗಳಿರುತ್ತೆ. ಅದನ್ನು ಕ್ಲಿಯರ್ ಮಾಡೋದಕ್ಕೆ ನಾವು ಮೈಂಡ್ ಸೆಟ್ಟಲ್ಲಿ ಹೋಗಿ. ಸೊ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವ್ನು ಅಬ್ಜೆಕ್ಷನ್ ಆಗ್ತಾ ಇದೆ ಅಂದಿದ ತಕ್ಷಣ ಅವ್ನ ಮೇಲೆ ಸಿಟ್ ಮಾಡ್ಕೊಳೋದು, ಅಥವಾ ನೀವು ಸರಿಯಾದ ರೀತಿಯಲ್ಲಿ ಅವನ ಹತ್ರ ಅದನ್ನ ನೆಗೋಷಿಯೇಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಅಲ್ಲಿ ಕ್ಲೋಸಿಂಗ್ಸ್ ನಡೆಯಲ್ಲ. ಸೊ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಮಾಡೋದು ನನಗೆ ಬರುತ್ತೆ. ಎಷ್ಟು ಅಬ್ಜೆಕ್ಷನ್ ಕೇಳ್ತಿರೋ ಕೇಳಿ, ಐ ಆಮ್ ವೆರಿ ಹ್ಯಾಪಿ ಟು ಸಾಲ್ವ್ ಯುವರ್ ಅಬ್ಜೆಕ್ಷನ್ ಅನ್ಕೊಳ್ಳಿ. ಇದು ನಿಮಗೆ ಮೊದಲ ಮೈಂಡ್ ಸೆಟ್. ಅದಾದಮೇಲೆ ಕ್ಲೋಸಿಂಗ್ ಹೋಗ್ಬೇಕಾದ್ರೆ, ಅಂದರೆ ಎಟ್ ದ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ಏನೋ ಒಂದು ಸಿಂಪಲ್ 5 ಕ್ವಶನ್ಸ್, 5 ಸಿಂಪಲ್ ಕ್ವಶನ್ಸ್ ಕೇಳಿ. ಸೊ ಅದರಿಂದ ಆರಾಮಾಗಿ ಕ್ಲೋಸಿಂಗ್ ಮಾಡ್ಬೋದು. ಸೊ ಕ್ಲೋಸಿಂಗ್ ವಿಲ್ ಬಿಕಮ್ ವೆರಿ ಈಸಿ. ಒಂದು 5 ಇಂಪಾರ್ಟೆಂಟ್, ಒಂದು ಹೈಪೋಥೆಟಿಕಲ್ ಸಿಚುವೇಶನ್ ಅಲ್ಲಿ ನಿಮಗೆ ಒಂದು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ವಿಡಿಯೋನ ಶೇರ್ ಮಾಡಿದ್ದೀರಾ, ಅಥವಾ ನಿಮ್ಮ ಝೂಮ್ ಮೀಟಿಂಗಲ್ಲಿ ಅಥವಾ 1-to-1 ಮೀಟಿಂಗಲ್ಲಿ ಯಾವುದೋ ಒಂದು ಇದರಲ್ಲಿ ನೀವು ಅವರಿಗೆ ನಿಮ್ಮ ಒಂದು ಆಪರ್ಚುನಿಟಿನ ಶೋ ಮಾಡಿದ್ದೀರಾ, ನಿಮ್ಮ ಕಂಪನಿಯ ಬಿಸ್ನೆಸ್ ಪ್ಲಾನ್ ನೀವು ಅವ್ರ ಜೊತೆ ಶೋ ಮಾಡಿದ್ದೀರಾ. ಸೊ ಅವರಿಗೆ ನೀವು 5 ಸಿಂಪಲ್ ಕ್ವಶನ್ ಕೇಳಿ. 5 ಸಿಂಪಲ್ ಕ್ವಶನ್. ಮೊದಲನೇದು, ಅವ್ರಿಗೆ ಯಾರ್ಯಾರು ವಿಡಿಯೋ ತೋರಿಸಿದ್ರೆ ಅಥವಾ ನೀವು 1-to-1 ಕೊಟ್ಟಿದ್ರೆ ಅವ್ರಿಗೆ ಕೇಳಬೇಕಾದ್ರೆ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ವಾಟ್ ಡಿಡ್ ಯು ಲೈಕ್ ಮೋಸ್ಟ್ ಬೆಸ್ಟ್ ಔಟ್ ಆಫ್ ದಿಸ್? ಅಂದರೆ ಈ ನಾನೇನು ತೋರಿಸಿದ್ನಲ್ಲ ಅದ್ರಲ್ಲಿ ನಿಮ್ಗೇನು ತುಂಬ ಇಷ್ಟ ಆಯಿತು. ನೀವು ಈ ಕ್ವಶನ್ ಕೇಳೋ ಬದಲು, ಸರ್ ನಿಮ್ಗೆ ಇಷ್ಟ ಆಯ್ತಾ ಇವೆಲ್ಲ, ನಿಮಗೆ ಇಷ್ಟ ಆಯ್ತಲ್ಲ ಕ್ಲೋಸ್ ಮಾಡೋಣ ಅಂತ ಕೇಳೋಕ್ಕಿಂತ, ನಾನು ತೋರಿಸಿರೋವಂಥ ಒಂದು ಆಪರ್ಚುನಿಟಿಲಿ ನೀವು ಯಾವುದನ್ನು ಇಷ್ಟಪಟ್ರಿ, ಸೊ ಅವರಿಗೆ ಚಾಯ್ಸ್ ಕೊಡ್ತಿದ್ರೆ ಆನ್ಸರ್ ಮಾಡಲೇಬೇಕು ಅಂತ. ಸೊ ಅವಾಗ ಅವ್ನು ಹೇಳ್ತಾರೆ, ಇಲ್ಲ ನನಗೆ ನಿಮ್ಮ ಬಿಸ್ನೆಸ್ ಪ್ಲಾನ್ ಇಷ್ಟ ಆಯಿತು, ನಿಮ್ಮ ಪ್ಲಾನಲ್ಲಿ ನಾನು ಇಷ್ಟು ಅಮೌಂಟ್ ಮಾಡ್ಬೋದು, ಇಲ್ಲ ನಿಮ್ಮ ಹೆಲ್ತ್ ಪ್ರಾಡಕ್ಟ್ ನನಗೆ ತುಂಬ ವೆಲ್ನೆಸ್ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಯಿತು, ಇದರಿಂದ ಆರೋಗ್ಯದ ಬಗ್ಗೆ ಸಾಲ್ವ್ ಆಗುತ್ತೆ, ನಿಮ್ಮ ಇಂಡಸ್ಟ್ರಿ ಇಷ್ಟ ಆಯಿತು, ಯಾವುದೋ ಒಂದು ಆನ್ಸರ್ ಕೊಟ್ಟೇ ಕೊಡ್ತಾರೆ. ಸರ್ ಮೊದಲನೇ ಕ್ವಶನ್ ಆದಮೇಲೆ ಅವ್ರಿಗೆ ನೋಡಿ, ಅವರಿಗೆ ನಾವು ಆನ್ಸರ್ ಮಾಡ್ತಿದ್ದೀವಿ, ನಾವು ಕ್ವಶನ್ ಕೇಳ್ತೀವಿ. ಕ್ಲೋಸಿಂಗ್ ಮಾಡೋಕ್ಕೆ ಹೋಗೋದಂದರೆ ಆಸ್ಕಿಂಗ್ ಮೋಸ್ಟ್ ಪ್ರಾಮಿನೆಂಟ್ ಕ್ವಶನ್, ಅವರಿಗೆ ರೈಟ್ ಕ್ವಶನ್ ಕೇಳೋ ಮುಖಾಂತರ ಕ್ಲೋಸಿಂಗ್ ತೊಗೊಂಡ್ಬರ್ಬೇಕು. ಮೊದಲನೇ ಕ್ವಶನು, ನಾನು ತೋರಿಸಿರುವಂಥ ವಿಡಿಯೋದಲ್ಲಿ ಅಥವಾ ನಾನು ತೋರಿಸಿರುವಂಥ ಪ್ರೆಸೆಂಟೇಷನ್ ನಿಮ್ಗೆ ಯಾವುದು ತುಂಬ ಇಷ್ಟ ಆಯಿತು, ಯಾವ ಪಾರ್ಟ್ ತುಂಬ ಇಷ್ಟ ಆಯಿತು, ಬಿಸ್ನೆಸ್ ಪ್ಲಾನ್ ಇಷ್ಟ ಆಯ್ತಾ, ನಮ್ಮ ಪ್ರಾಡಕ್ಟ್ಸ್ ಇಷ್ಟ ಆಯ್ತಾ, ನೀವು ಅದನ್ನು ಕೇಳಿ. ಅವಾಗ ಅವ್ರು ಹೇಳ್ತಾರೆ. ಸೆಕೆಂಡ್ನೇದು, ಸ್ಕೇಲ್ 1 to 10 ಸ್ಕೇಲ್ ಮಾಡಿ, ಅಂದರೆ ರೇಟ್ ಮಾಡಿ 1 to 10. 1 ಇಸ್ ದ ವರ್ಸ್ಟ್, ನಮ್ಮ ಒಂದು ಬಿಸ್ನೆಸ್ ಪ್ರೆಸೆಂಟೇಷನ್ ಅಥವಾ ನಮ್ಮ ಒಂದು ಆಪರ್ಚುನಿಟಿ ಇದೆ ವರ್ಸ್ಟ್ ಅಂತ, 10 ಇದಲ್ಲ ದ ಬೆಸ್ಟ್ ಆಪರ್ಚುನಿಟಿ ಇನ್ ದ ವರ್ಲ್ಡ್ ಅಂತ. 1 to 10 ಅಲ್ಲಿ ನೀವು ಯಾವುದನ್ನು ಬೇಕನ್ನು ರೇಟ್ ಮಾಡಿ ಅಂತ. ಸೊ ಎದುರುಗಡೆ ಕೂತಿರೋದ್ರಿಂದ ಅಟ್ಲೀಸ್ಟ್ ಅವನು ನಿಮ್ಗೆ 1 ಅಂತೂ, ನನ್ನ ಪ್ರಕಾರ ಇಂಥ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಪ್ರೆಸೆಂಟೇಷನ್ ಯಾರು 1 ಅಂತ ಹೇಳಲ್ಲ, ಅಟ್ಲೀಸ್ಟ್ ಅವ್ರು ಹೇಳ್ತಾರೆ 3,
4 ಅಥವಾ 5, 6. ಸೊ ಲಕ್ಕಿಲಿ ನಿಮ್ಗೆ 5ಕ್ಕಿಂತ ಎನಿಥಿಂಗ್ ಅವ್ರು ಹೇಳಿದ್ರೆ 100% ಆ ವ್ಯಕ್ತಿನ ನೀವು ಅಲ್ಲೇ ಸ್ಪಾಟಲ್ಲಿ ಕ್ಲೋಸ್ ಮಾಡ್ಬೋದು ಅಂತ. ಇಟ್ ಈಸ್ ಎ ಸೈನ್. ಅಬೌವ್ 5 ಏನಾರ ರೇಟಿಂಗ್ ಕೊಡ್ತಾ ಇದ್ದಾರೆ ಅಂತ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಹೇಳ್ತೀನಿ ಕೇಳಿ, ಎನಿಥಿಂಗ್ ಅಬೌವ್ 1 ಇಟ್ಸ್ ಎ ವೆರಿ ಗುಡ್ ಸೈನ್ ಟು ಕ್ಲೋಸಿಂಗ್. ಸೊ ಅವರು ಫಾಲೋ ಅಪ್ ಮಾಡೋರು ಕ್ಲೋಸ್ ಮಾಡ್ಬೋದು. ನಾನು 1ಕ್ಕಿಂತ ಜಾಸ್ತಿ ಕೊಟ್ಟಿದ್ದಾನೆ, 2, 3 ಅಂತ ಹೇಳಿದ್ರು ಸಹ ದೇರ್ ಈಸ್ ಸಮಥಿಂಗ್ ಇನ್ ಇಟ್, ಅನ್ನೋ ಏನೋ ಒಂದು ಇಂಟ್ರೆಸ್ಟ್ ಇದೆ ಅಂತ. ಸ್ಕೇಲ್ ಮಾಡಿ ಸರ್, ನಾನು ಏನು ಶೋ ಮಾಡಿದ್ದೀನಲ್ಲ ಆಪರ್ಚುನಿಟಿ 1 to 10, 1 ಇಸ್ ವೆರಿ ವರ್ಸ್ಟ್, 10 ಇಸ್ ದ ಮೋಸ್ಟ್ ಬೆಸ್ಟ್ ಆಪರ್ಚುನಿಟಿ ಇನ್ ದಿ ವರ್ಲ್ಡ್ ಅಂತ ಹೇಳಿದಾಗ ಅವ್ನು 6 or 7 ಅಂದ್ರು ಅಂದರೆ ತಗೊಳ್ಳಿ, ನಿಮಗೆ ಅಲ್ಲಿ ಕ್ಲೋಸಿಂಗ್ ಬಂದಾಯಿತು ಅಂತ. ಸೊ 2ನೇ ಇಂಪಾರ್ಟೆಂಟ್ ಕ್ವಶನ್ ಆಯಿತು. 3ನೇ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಫ್ ಯು ಹೈಪಥೆಟಿಕಲಿ ನಿಮ್ಗೆ ಒಂದು ಕ್ವಶನ್ ಕೇಳ್ತಿದ್ದೀನಿ. ಸೊ ನೀವು ನಮ್ಮ ಆಪರ್ಚುನಿಟಿ ತೊಗೊತಾ ಇದ್ದೀರಾ ಅಂತಲ್ಲ, ಹೈಪಥೆಟಿಕಲಿ ಅಂದರೆ ಒಂದು ಅಸಂಪ್ಷನ್ ಮಾಡ್ಕೊಂಡು ನಿಮ್ಗೆ ಕೇಳ್ತಾ ಇದ್ದೀನಿ. ಸೊ ನೀವು ಈ ಆಪರ್ಚುನಿಟಿ ತಗೊಂಡ್ರೆ ವಾಟ್ ವುಡ್ ಬಿ ಯುವರ್ ವರ್ತ್ ಆಫ್ ಯುವರ್ ಟೈಮ್, ಅಂದರೆ ನೀವು ಇಲ್ಲಿ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಎಷ್ಟು ಅರ್ನ್ ಮಾಡ್ಬೋದು ಸರ್, ಎಷ್ಟು ಅರ್ನ್ ಮಾಡ್ಬೋದು? ನಿಮ್ಮ ಟೈಮ್ ಇಲ್ಲಿ ಏನಾರ ಹಾಕಿದ್ರೆ ಎಷ್ಟು ಅರ್ನ್ ಮಾಡ್ಬೋದು? ಅವರಿಗೆ ಮತ್ತೆ ಕ್ವಶನ್ ಕೇಳ್ತಿದ್ರೆ 3ನೇದು, ನಿಮ್ಮ ಟೈಮ್ನ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವರ್ತ್ ಆಫ್ ಯುವರ್ ಟೈಮ್, ತುಂಬ ಇಂಪಾರ್ಟೆಂಟ್ ಪ್ರಿಫಿಕ್ಸ್, ಅದು ತುಂಬ ಇಂಪಾರ್ಟೆಂಟ್ ಒಂದು ವರ್ಡ್ ಅದು, ವರ್ತಿ ಆಫ್ ಯುವರ್ ಟೈಮ್. ನಿಮ್ಮ ಟೈಮ್ ಎಷ್ಟು ವರ್ತಿದೆ ಇಲ್ಲಿ ನೀವು ನಿಮ್ಮ ಟೈಮ್ನ ತೊಗೊಬಂದು ಹಾಕೋದಾದ್ರೆ ಅವ್ರು ಹೇಳ್ತಾರೆ ಒಂದು 10,000 ಅರ್ನ್ ಮಾಡ್ಬೋದು, ನಾನು ಒಂದು 20,000 ಅರ್ನ್ ಮಾಡ್ಬೋದು, 1,00,000 ಅರ್ನ್ ಮಾಡ್ಬೋದು, ಏನೋ ಒಂದು ನಂಬರ್ ಕೊಡ್ತಾರೆ. ಸೊ ಒಂದು ನಂಬರ್ ಅಂತ ಸಿಗುತ್ತೆ. ವೆರಿ ಗುಡ್ ಸರ್, ವೆರಿ ಗುಡ್. ಸೊ ಹಾಗಾದರೆ ಹೌ ಮೆನಿ ಅವರ್ ಯು ಕ್ಯಾನ್ ಗಿವ್ ಪರ್ ವೀಕ್? ಸೊ ಒಂದು ವೀಕಲ್ಲಿ ಎಷ್ಟು ಅವರ್ ಕೊಡ್ಬೋದು ನೀವು ಈ ಒಂದು ಅಮೌಂಟ್ ಅರ್ನ್ ಮಾಡೋಕ್ಕೆ, ಅಂದರೆ ನಿಮ್ಮ ಟೈಮ್ನ ವರ್ತ್ ಮಾಡೋದಕ್ಕೆ. ನೀವು ಏನು ಟೈಮ್ನ ವರ್ತಿ ಟೈಮ್ ಅಂತ ಹೇಳ್ತಿದ್ರೆ, ಏನು ಒಂದು 10,000 ರೂಪಾಯಿ 20,000 ರೂಪಾಯಿ ಅಂತಿದ್ರ, ಒಂದು ವೀಕಲ್ಲಿ ಎಷ್ಟು ಅವರ್ ಕೊಡ್ಬೋದು? ಹೈಪಥೆಟಿಕಲಿ ಸರ್, ನೀವು ತೊಗೊತಿದ್ರೆ ಅಂತ ಹೇಳಿ ಒಂದು ಅಸಂಪ್ಷನ್, ಎಷ್ಟು ಅವರ್ ಕೊಡ್ಬೋದು ಸರ್? ಅಕಸ್ಮಾತ್ ನೀವೊಂದು ಈ ಆಪರ್ಚುನಿಟಿ ತಗೊಂಡ್ರೆ ಎಷ್ಟು ಅವರ್ ಕೊಡ್ಬೋದು ನೀವು ಅಂತ. ಅವಾಗ ಹೇಳ್ತಾರೆ ಮೇ ಬಿ ಒಂದು 12 hours ವೀಕ್ಲಿ, ಅಥವಾ 10 hours, 8 hours, ಏನೋ ಒಂದು ಅವರ್ ಹೇಳ್ತಾರೆ. ವೆರಿ ನೈಸ್ ಆಫ್ ಯು ಸರ್, ವೆರಿ ಗುಡ್ ಸರ್, ವೆರಿ ಗುಡ್. ಸೊ ಹಂಗಾದ್ರೆ ಈ ನಿಮ್ಮ ಪ್ರಕಾರ ಸರ್, ಫಾರ್ ಎಕ್ಸಾಂಪಲ್ ನೀವೇ ಹೇಳ್ತಾ ಇದ್ದೀರಾ 20,000 ಅರ್ನ್ ಮಾಡಬೇಕು ಅಂತ, ವೀಕ್ಲಿ ಒಂದು 10 hours ಕೊಟ್ಟು 20,000 ಅರ್ನ್ ಮಾಡಬೇಕಂದ್ರೆ ನಿಮ್ಮ ಪ್ರಕಾರ ಎಷ್ಟು ತಿಂಗಳು ಸಮಯ ಬೇಕಾಗ್ಬೋದು? ನೀವು ಹೈಪಥೆಟಿಕಲಿ ಸರ್, ಹೈಪಥೆಟಿಕಲಿ ಎಷ್ಟು ಟೈಮ್ ಬೇಕಾಗ್ಬೋದು ಅಂತ, ಅಂದರೆ ಎಷ್ಟು ಸಮಯದೊಳಗಡೆ ನೀವು ಈ ಮಂತ್ ಒಳಗಡೆ ನೀವು ಅದನ್ನು ಅರ್ನ್ ಮಾಡಬೇಕು ಅಂತ ಅನಿಸ್ತೀರಂತ. ಮೇ ಬಿ ಅವ್ರಿಗೆ ಗೊತ್ತಾಗುತ್ತೆ 1,00,000 ಅಂತ ಹೇಳಿರೋನಂತೂ 1 month ಅಂತ ಹೇಳೋದಿಲ್ಲ, ಒಂದು 6 ತಿಂಗಳು ಬೇಕಾಗುತ್ತೆ ಅಂತ ಹೇಳ್ತಾನೆ, ಅಥವಾ ಒಂದು 5 ತಿಂಗಳು ಬೇಕಾಗುತ್ತೆ, 1 ವರ್ಷ ಬೇಕಾಗುತ್ತೆ ಅಂತ ಹೇಳ್ತಾನೆ. ಅದು 20,000 ಅರ್ನ್ ಮಾಡೋದು ಒಂದು 3 ತಿಂಗಳು 4 ತಿಂಗಳಾರು ಬೇಕಾಗ್ಬೋದು ಈ ಆಪರ್ಚುನಿಟಿ ಇಟ್ಕೊಂಡು ಅಂತ ಏನೋ ಒಂದು ಹೇಳ್ತಾನೆ. ಅವಾಗ ಹೇಳಿ ವೆರಿ ಗುಡ್ ಸರ್. ಸರ್ 5 ಕ್ವಶನ್ ಕೇಳಾಯ್ತು. ಎಷ್ಟು ಮೊದಲನೇ ಕ್ವಶನ್ ನಾನೇನು ಕೇಳಿದೆ, ನೀವು ಇದರಲ್ಲಿ ಯಾವುದು ಬೆಸ್ಟ್, ನೀವು ಇದರಲ್ಲಿ ಯಾವುದನ್ನು ನೀವು ಮೋಸ್ಟ್ ಲೈಕ್ ಮಾಡಿದ್ದು ನಾನು ತೋರಿಸಿರೋಂಥದ್ರಲ್ಲಿ, ಪ್ಲಾನಾ ಅಥವಾ ಪ್ರಾಡಕ್ಟ್ ಅಂತ ಒಂದು ಕೇಳಿದೆ. ಸೆಕೆಂಡ್ ಸ್ಕೇಲ್ ಮಾಡಿ 1 to 10 ಅಂತ ಹೇಳಿದೆ. 3ನೇದು ನಿಮ್ಮ ಟೈಮ್ ಎಷ್ಟು ಬರ್ತಿದೆ ಅಂದರೆ ಎಷ್ಟು ಅರ್ನ್ ಮಾಡ್ಬೋದು ಅಂತ ಅನ್ಕೊಂತೀರಾ ನೀವು ಹೈಪಥೆಟಿಕಲ್ ಬಂದರೆ ಅಂತ. 3ನೇದು ಎಷ್ಟು ಅವರ್ ಕೊಡ್ಬೋದು ವೀಕಿಗೆ ಅಂತ. 4ನೇದು ಎಷ್ಟು ತಿಂಗಳೊಳಗಡೆ ಅಂತ. 5 ಕ್ವಶನ್ ಕೇಳಾಯ್ತು. ಸೊ ಅವ್ರಿಗೆ ಒಂದು ಹೇಳಿ ಸರ್ ವೆರಿ ಗುಡ್ ಸರ್, ಇಫ್ ಐ ಗಿವ್ ಯು ಸರ್, ನಾನು ನಿಮ್ಮ ಮುಂದೆ ನಿಮ್ಮ ಕರೆಂಟ್ ಪ್ರೊಫೈಲಿಗೆ ಯಾವುದೇ ಎಫೆಕ್ಟ್ ಆಗಿದೆ, ಕರೆಂಟ್ ಜಾಬಿಗೆ ಯಾವುದೇ ಎಫೆಕ್ಟ್ ಆಗಿ ನಿಮ್ಮ ವೀಕ್ಲಿ 10 hours ಯೂಸ್ ಮಾಡ್ಕೊಂಡು ನನಗೆ ನೀವು ಕೊಟ್ಟರೆ 6 ತಿಂಗಳು ಸಮಯ, ಅಂದರೆ ಅವ್ರು ಹೇಳಿರ್ತಾರೆ 6 ತಿಂಗಳಲ್ಲಿ, ನಾನು ನಿಮ್ಗೊಂದು ಬಿಸ್ನೆಸ್ ಪ್ಲಾನ್ ಕೊಡ್ತೀನಿ ಸರ್. 6 month ಒಳಗಡೆ ವೀಕ್ಲಿ 10 hours ಬಳಸಿ ಹೇಗೆ ನೀವು ಮಂತ್ಲಿ 1,00,000 ಅರ್ನ್ ಮಾಡೋದು ಅಂತ ಒಂದು ಅದ್ಭುತವಾದ ಒಂದು ಪ್ಲಾನ್ ಕೊಡ್ತೀನಿ. ಆರ್ ಯು ರೆಡಿ ಟು ಟೇಕ್ ಮೈ ಆಪರ್ಚುನಿಟಿ? 100% ಇಟ್ ಈಸ್ ನಾಟ್ ಹೈಪಥೆಟಿಕಲಿ ಸರ್, ಇಟ್ಸ್ ಪ್ರಾಕ್ಟಿಕಲಿ ಹೇಳ್ತಾ ಇದ್ದೀನಿ. ಇಟ್ ಇಸ್ ಪ್ರೂವನ್. ಯಾಕಂದರೆ ನಾನು ತುಂಬ ಜನಕ್ಕೆ ಈ ಅವಕಾಶನ 6 ತಿಂಗಳೊಳಗಡೆ ಇಷ್ಟೇ ಅವರ್ ವರ್ಕ್ ಮಾಡಿ ನನ್ನ ಜೊತೆ ಸೇರಿ ಮೋರ್ ದೆನ್ 50,000, ಮೋರ್ ದೆನ್ 30,000 ಅರ್ನ್ ಮಾಡಿರೋಂಥ ಉದಾಹರಣೆಗಳು ನನ್ನ ಜೊತೆ ಇದೆ. ನಾನು ನಿಮಗೆ ಪ್ರಾಕ್ಟಿಕಲಿ ಕೇಳ್ತಾ ಇದ್ದೀನಿ, ನಿಮ್ಮ ವೀಕ್ಲಿ 10 hours ಕೊಟ್ಟು ಮಂತ್ಲಿ ವಿತಿನ್ 6 months ನನಗೆ ಕೊಟ್ಟಿದ್ದೆ ಆದರೆ ಐ ಕ್ಯಾನ್ ಗಿವ್ ಎ ಪ್ಲಾನ್ ವೆರ್ ಯು ಕ್ಯಾನ್ ಅರ್ನ್ 1,00,000 rupees per month ಅಂತ ಹೇಳಿದ್ದೆ. ಆದರೆ ಅವರು ಇಲ್ಲ ಅನ್ನೋ ಚಾನ್ಸ್ ಇರಲ್ಲ. ಎಸ್, ಅವ್ರಿಗೆ ಈಗ ಏನು ಮಾಡ್ತೀವಿ, ಅವ್ರು ಸೊಲ್ಯೂಷನ್ ಕೊಡ್ತೀವಿ. ಅವ್ರಿಗೆ 1,00,000 ಅರ್ನ್ ಮಾಡಬೇಕಿತ್ತು, ಅವ್ರು ವಾರಕ್ಕೆ ಇಷ್ಟು ಟೈಮ್ ಕೊಡೋಕೆ ರೆಡಿ ಇದ್ದಾರೆ. ಅದಕ್ಕೆ ನಾವು ಕರೆಕ್ಟಾದ ಒಂದು ಪ್ಲಾನ್ ಕೊಡ್ತೀನಿ. ನನ್ನ ಜೊತೆ ನೀವು ಆ ಟೈಮ್ ಕೊಟ್ಟು ನೀವು 6 months ನನ್ನ ಜೊತೆ ಇದ್ದಿದ್ದೆ ಆದರೆ ನಾನು ನಿಮಗೆ ಅಷ್ಟು ಅರ್ನ್ ಮಾಡಿಸ್ಬಲ್ಲೆ ಅಂತ ಹೇಳಿದ್ರೆ 100% ಪರ್ಸನ್ ನಿಮ್ಮ ಜೊತೆ ಯಾರು ಕೂತಿರ್ತಾರೋ ಅವರು ಸೈನ್ ಮಾಡೋಕ್ಕೆ ಹೋಗಿರ್ತಾರೆ. ದೇ ವಿಲ್ ಕಮ್ ಇನ್ ಟು ದ ಪಿಕ್ಚರ್. ಸೊ ಅದಕ್ಕೆ ನಾನು ಹೇಳೋದು, ರೈಟ್ ಕ್ವಶನ್ ಕೇಳೋದು, ರೈಟ್ ಎಟ್ ದ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವ ರೀತಿ ಕ್ವಶನ್ ಕೇಳ್ತೀರ ಅನ್ನೋದ್ರ ಮೇಲೆ ಕ್ಲೋಸಿಂಗ್ ಆಗುತ್ತೆ. ಅವ್ರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ನೋಡಿ. ಯಾವಾಗ ಹೇಳ್ತಾರೆ ಕಬ್ಬನ ಕಾದಾಗಲೇ ಬೆಳಿಬೇಕು ಅಂತ. ನಾವೇನು ಮಾಡ್ತೀವಿ, ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟಿರ್ತೀವಿ, ತುಂಬ ಇಂಟ್ರೆಸ್ಟಿಂಗ್ ಇರ್ತಾರೆ, ಎಲ್ಲ ಇರುತ್ತೆ, ಬಟ್ ಕ್ಲೋಸಿಂಗ್ ಬಿಟ್ಟು ಬಂದ್ಬಿಡ್ತೀವಿ. ಅವ್ರು ಹೇಳ್ತಾರೆ ನೋಡೋಣ, ಯೋಚನೆ ಮಾಡೋಣ ಅಂದ ತಕ್ಷಣ ನಮಗೆ ನಾವೇ ಕನ್ವಿನ್ಸ್ ಆಗಿಬಿಡ್ತೀವಿ, ಓಕೆ ನಾಳೆ ಮಾಡಿಬಿಡೋಣ. ಸೊ ಅವ್ರು ಹೇಳಿದಾರಲ್ಲ ನೆಕ್ಸ್ಟ್ ವೀಕ್ ತೊಗೊತೀನಿ, ಒಂದು ತಿಂಗಳು ಬಿಟ್ಟು ತೊಗೊತೀನಿ, ಹೋಗೋಣ ಅಂತ ಹೇಳ್ಬಿಡ್ತೀವಿ. ನಮಗೆ ನಾವೇ ಕನ್ವಿನ್ಸ್ ಆಗ್ತೀವಿ. ನಾವೇನು ಮಾಡ್ತಿದ್ವಿ, ಇಲ್ಲಿ ಇನ್ಫಾರ್ಮೇಷನ್ ಪ್ರೊವೈಡರ್ ಥರ ಹೋಗ್ತಿದ್ದೀವಿ. ನಮ್ಮ ಕೆಲಸ ಇನ್ಫಾರ್ಮೇಷನ್ ಪ್ರೊವೈಡರ್ ಅಲ್ಲ, ನಮ್ಮ ಕೆಲಸ ಡಿಸ್ಟ್ರಿಬ್ಯೂಟರ್ನ ನಮ್ಮ ಜೊತೆ ಪಾರ್ಟ್ನರ್ಶಿಪ್ಗೆ ತಗೊಂಬರೋದು, ಕ್ಲೋಸಿಂಗ್ ಮಾಡಬೇಕು. ಒಬ್ಬ ಡೈರೆಕ್ಟ್ ಸೆಲ್ಲರ್ ನನ್ನ ಮೇನ್
ಏಮ್ ಏನಿರಬೇಕು ಅಂದರೆ ಆಲ್ವೇಸ್ ಬಿ ಕ್ಲೋಸಿಂಗ್. ಸೊ ಕ್ಲೋಸಿಂಗ್ ಇಸ್ ಇಂಪಾರ್ಟೆಂಟ್ ಟೆಕ್ನಿಕ್, ಕಲ್ತ್ಕೊಳ್ಳಿ. ಸಿಂಪಲ್ ಆಗಿ ನಾನೊಂದು 5 ಸ್ಟೆಪ್ಸ್ ಅಲ್ಲಿ ನಿಮಗೆ ಕ್ಲೋಸಿಂಗ್ನ ಯಾವ ರೀತಿ ಮಾಡೋದು ಅಂತ ಹೇಳಿದ್ದೀನಿ. ಮುಂದೆ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡೋಣ. ಸೊ ನಿಮಗೆಲ್ಲ ಗೊತ್ತಿರಂಗೆ ನಾನು ನಿಮಗೋಸ್ಕರ ಒಂದು ಕೋರ್ಸ್ನ BA ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟರ್ ಕೋರ್ಸ್ನ ಡೆವಲಪ್ ಮಾಡಿದ್ದೀನಿ. ಸೊ ಆ ಕೋರ್ಸ್ನಲ್ಲಿ ಕಂಪ್ಲೀಟ್ ಈ ರೀತಿ ಟೆಕ್ನಿಕ್ಸ್ಗಳನ್ನ ಟ್ರೈನಿಂಗ್ಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಸೊ ಆ ಕೋರ್ಸ್ಗೆ ಎನ್ರೋಲ್ ಮಾಡಬೇಕು ಅಂದರೆ ಕೆಳಗಡೆ ಇರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ.